ಹಲೋ ಎವ್ರಿವನ್, ನಾನು ನಿಮಗೆ ಇವತ್ತು ಮಿಡಿ ಉಪ್ಪಿನಕಾಯಿ ರೆಸಿಪಿನ ಮಾಡಿ ತೋರಿಸ್ತೀನಿ. ಈ ರೆಸಿಪಿಗೆ ನಾವು ಈ ಥರ ಸಣ್ಣ ಸಣ್ಣ ಮಾವಿನಕಾಯಿಯನ್ನು ತೆಗೆದುಕೊಂಡು ಇದಕ್ಕೆ ಕಲ್ಲುಪ್ಪನ್ನು ಆ್ಯಡ್ ಮಾಡಬೇಕು. ಇದನ್ನು ಕವರ್ ಮಾಡಿ 10 ಡೇಸ್ ಹಾಗೇ ಇಡಬೇಕು. ನಂತರ 10 ಡೇಸ್ ಆದಮೇಲೆ ಉಪ್ಪು ನೀರು ಬಿಟ್ಟು ಈ ರೀತಿ ಆಗುತ್ತೆ. ಇವಾಗ ಈ ರೆಸಿಪಿನ ನೋಡೋಣ. ಈ ಮಾವಿನಕಾಯಿಯನ್ನು ಬಟ್ಟೆಯಲ್ಲಿ ಸ್ವಲ್ಪ ಹರಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಈಗ ಸಾಲ್ಟ್ ವಾಟರ್ ಅನ್ನ ಬಾಯ್ಲ್ ಮಾಡಿ ಇಟ್ಕೋಬೇಕು. ಇದು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನಂತರ ಈ ಎಲ್ಲ ಸಾಮಗ್ರಿಗಳನ್ನು ಆರಿಸಿಟ್ಟ ಉಪ್ಪು ನೀರಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿರೋ ಈ ಮಸಾಲೆಯನ್ನು ಮಾವಿನ ಮಿಡಿಗೆ ಆ್ಯಡ್ ಮಾಡ್ಕೋಬೇಕು. ಈಗ ಉಪ್ಪಿನಕಾಯಿ ರೆಡಿಯಾಗಿದೆ. ಇದು ನಮ್ಮ ಅಮ್ಮ ಹೇಳಿಕೊಟ್ಟ ರೆಸಿಪಿ. ನನ್ನ ಅಮ್ಮ ಹಲವಾರು ವರ್ಷಗಳಿಂದ ವಿಧ ವಿಧವಾದ ಉಪ್ಪಿನಕಾಯಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕಾಗಿಯೇ ಅವರಿಗೆ ಅವಾರ್ಡ್ನ ಜೊತೆಗೆ ಸನ್ಮಾನವನ್ನು ಮಾಡಿ ಗೌರವಿಸಿದ್ದಾರೆ. ಇದು ನನಗೆ ತುಂಬಾ ಪ್ರೌಡ್ ಮೂಮೆಂಟ್.